ರಾಜ್ಯದಲ್ಲಿ ಹಿಜಾಬ್ ವಿವಾದ ತಣ್ಣಗಾಗ್ತಾ ಇದೆ ಅಂತೇಳಿ ಒಂದ್ ಕಡೆ ಅನ್ಕೊಂಡ್ರೆ ಮತ್ತೆ ಕೂಡ ಈಗ ಹಿಜಾಬ್ ವರ್ಸಸ್ ಕೇಸರಿ ವಿವಾದ ಕಡೆ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ಹಕ್ಕಿಯಲ್ಲೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನಲ್ಲಿ ಕೂಡ ಇವತ್ತು ಯುವಕರೆಲ್ಲರೂ ಕೂಡ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಕೇಸರಿ ಶಾಲ್ಗಳನ್ನು ಧರಿಸಿಕೊಂಡು ಬಂದಿದ್ದಾರೆ. ಸದ್ಯ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಇದು ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜ್ನ ಕ್ಯಾಂಪಸ್. ಬಹುತೇಕ ವಿದ್ಯಾರ್ಥಿಗಳು ಕೂಡ ಯೂನಿಫಾರ್ಮ್ಗಳ ಮೇಲೆ ಒಂದು ಕೇಸರಿ ಶಾಲ್ಗಳನ್ನು ಕೂಡ ಧರಿಸಿಕೊಂಡು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಹಿಜಾಬ್ ಧಾರಣೆ ಮಾಡ್ಕೊಂಡು ಬಂದಿದ್ದಾರೆ, ಹಾಗಾಗಿ ಅದನ್ನ ಪ್ರಶ್ನೆ ಮಾಡಿರೋದಕ್ಕೋಸ್ಕರ ನಾವು ಕೂಡ ಇಲ್ಲಿ ಕೇಸರಿ ಶಾಲ್ಗಳನ್ನ ಧರಿಸಿಕೊಂಡು ಬಂದಿವೆ ಎಂಬ ಮಾತನ್ನು ಕೂಡ ಈಗಾಗಲೇ ವಿದ್ಯಾರ್ಥಿಗಳು ಆಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖ ಎಲ್ಲಾ ವಿದ್ಯಾರ್ಥಿಗಳ ಕೊರಡಲ್ಲಿ ಕೂಡ ಈಗಾಗಲೇ ಆ ಕೇಸರಿ ಶಾಲ್ಗಳು ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಏನಂತ ಹೇಳಿದ್ರೆ ಬೆಳಗ್ಗೆ ಕಾಲೇಜ್ ಆರಂಭವಾದ ತಕ್ಷಣವೇ ಕೂಡ ಈ ರೀತಿಯಾದಂತಹ ವಾತಾವರಣ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು ಮತ್ತು ಪ್ರಮುಖವಾಗಿ ಇಲ್ಲೆಲ್ಲ ವಿದ್ಯಾರ್ಥಿಗಳು ಕೂಡ ಕೇಸರಿ ಶಾಲ್ಗಳನ್ನು ಧರಿಸಿಕೊಂಡು ಬಂದು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕೂಡ ಒಂದು ಕಡೆ ಜಮಾವಣೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ವಿಚಾರ ಯಾಕೆ ಮತ್ತೆ ಮುನ್ನೆಲೆಗೆ ಬಂತು ಮತ್ತು ಇದು ಮುಗಿಲೇಳಕ್ಕೆ ಏನ್ ಕಾರಣ ಎಂಬುದನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಯಾಕೆ ಇವತ್ತು ನೀವು ಕೇಸರಿ ಶಾಲ್ಗಳನ್ನೆಲ್ಲ ಧರಿಸ್ಕೊಂಡು ಬಂದಿರ್ತೀರಿ ಸರ್? ನಾವು ಒಂದು ತಿಂಗಳಿಂದನೂ ಹೇಳ್ತಾ ಇದೀವಿ ರೀ. ಒಂದು ತಿಂಗಳಿಂದನೂ ಇವರು 2-3 ತಿಂಗಳು ಆಯ್ತು ಹೇಳಕತ್ತು ಇವರು ಬುರ್ಕ ಹಾಕಂಗೆ ಕಾಲೇಜಿಗೆ ಬರ್ತಾರ. ನಾವು ಕಾಲೇಜು ಗೌರ್ಮೆಂಟ್ ಕಾಲೇಜ್ ಅಂತಂದ್ರೆ ಯೂನಿಫಾರ್ಮ್ ಇರ್ತೈತೆ ಸರ್, ಅದಕ್ಕೆ ಯೂನಿಫಾರ್ಮ್ ಕೋಡ್ ಅಂತ ಇರ್ತೈತಿ. ನಾವು ಕೇಸರಿ ಶಾಲೆ ಹಾಕೊಂಬಂದ್ರೆ ಹೊರಗೆ ಕಳಿಸ್ತಾರ. ಅವ್ರು ಬುರ್ಕ ಹಾಕೊಂಬಂದು ಕುತ್ಕೊಂಡ್ರೆ ಅವ್ರನ್ನ ಏನು ಮಾಡಂಗಿಲ್ಲ, ಏನು ಒಂದು ಪ್ರಶ್ನೆ ಕೇಳಕತ್ತಿಲ್ಲ. ಅದಕ್ಕೆ ನಾವು ಅಷ್ಟು ಹುಡುಗರು ಸೇರಿ ಕೇಸರಿ ಶಾಲೆ ಹಾಕೊಂಡೇವ್ರಿ. ಇವಾಗ ನಾವೇನ್ರ ಅವ್ರು ಸರ್ ಪ್ರಿನ್ಸಿಪಲ್ ಹೇಳಕತ್ತು ಕಡಿಮೆ ಅಂದ್ರೂ ಒಂದು 2 ತಿಂಗಳು ಆತ್ರಿ, ತೆಗಿಸ್ತೀನಿ ಅಂತಾನೆ ಹೇಳ್ತಾರ. ಆ ಒಂದು ಮಾತು ಹೇಳಕತ್ತಿಲ್ಲ, ಅವ್ರು ಅದನ್ನೇ ಹೇಳ್ತಾರ. ನಾವು ಹಾಕೊಂಬರ್ತೇವಿ, ಅವ್ರ ಧರ್ಮ ಅವ್ರು ಕಾಪಾಡ್ಕೊಂತದ ಅಂದ್ರೆ ನಮ್ಮ ಧರ್ಮ ನಾವು ಕಾಪಾಡ್ಕೊಂತೀವಿ. ಎಷ್ಟು ಜನ ಇವತ್ತು ಹಿಜಾಬ್ ಧರಿಸ್ಕೊಂಡು ಬಂದಿದ್ರು? ನಿಮ್ಗೆ ಯಾವಾಗ ಗೊತ್ತಾಯ್ತಿದೆ ಅಂತ? 2 ತಿಂಗಳು ಆಯ್ತು ಗೊತ್ತಾಗತ್ತೆ. ನಮಗೂ ಹೇಳಿದ್ವಿ, ಆದ್ರೆ ಕೇಳಿಲ್ಲ ಅವರು. ಪ್ರಿನ್ಸಿಪಾಲ್ಗೆ ಹೇಳಿದ್ವಿ, ಎಲ್ಲ ಹೇಳಿದ್ವಿ, ಆದ್ರೆ ಕೇಳಿಲ್ಲ ಅವರು. ಇವತ್ತು ನಾವು ಎಲ್ಲರೂ ಸೇರಿ ಹಾಕ್ಯಂಬಂದಿದ್ವಿ ಕೇಸರಿ ಅವರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಬ್ರದರ್? ಈಗ ನಿಮ್ಗೆ ಯಾವಾಗ ವಿಚಾರ ಗೊತ್ತಾಯ್ತು? ಎಲ್ಲಿಂದ ಕೇಸರಿ ಶಾಲ್ಗಳಂತ? ನಮಗೆ ಭಾಳ ದಿನ ಆತ್ರಿ. ಎಲ್ಲರೂ ಹಕ್ಕಂಬರ ಅಂತಿದ್ರು. ನಾವು ನಿನ್ನೆ ಎಲ್ಲರೂ ಸಂಘದಾಗ ಮೀಟಿಂಗ್ ಮಾಡಿ ಹಕ್ಕಂಬರಕ್ಕೆ ಹೇಳಿದ್ರಿ, ಹಕ್ಕಂಬರ ಅಂತ. ನೀವು ಈ ಬಗ್ಗೆ ಕಾಲೇಜ್ ಪ್ರಿನ್ಸಿಪಲ್ ಅವ್ರ ಜೊತೆಗೆ ಏನಾದ್ರು ಚರ್ಚೆ ಮಾಡಿದಿರಾ? ಚರ್ಚೆ ಮಾಡಿವ್ರಿ, ಮಾತಾಡಿವ್ರಿ. ಅವ್ರು ಹ್ಞೂ ಅಂತಾರೆ, ಏನು ಮಾಡೋಕ್ಕಿಲ್ಲ ಅವ್ರಿಗೆ. ಹೇಳ್ತಾರೆ ತೆಗಿಸ್ತಾನೆ ಅಂತಾರೆ. ನಾವೇನು ಸ್ವಲ್ಪ ಏನೋ ಹೇಳಿದ್ರೆ ಅವ್ರಿಗೆ ಮತ್ತು ಅವನ ಕ್ಲಾಸ್ನ ಬೇರೆ ಥರನ ಇದು ಮಾಡ್ತಾರೆ. ಹಂಗಾಗಿ ರೀ ಇವತ್ತು ಎಲ್ಲರೂ ಈ ಥರ ಮಾಡಿ ಕೇಸರಿ ಶಾಲೆ ಹಾಕೊಂಬಂದವ್ರು. ಇವತ್ತು ಬೆಳಗ್ಗೆ ಪ್ರೇಯರಲ್ಲಿ ಕೇಸರಿ ಶಾಲೆ ಹಾಕೊಂಬಂದ ಯಾರು ನಿಮ್ಮನ್ನ ಪ್ರಶ್ನೆ ಮಾಡಲಿಲ್ವಾ? ಬೆಳಿಗ್ಗೆ ಏನು ಅಂದಲ್ರಿ, ಎಲ್ಲರೂ ಏನು ಅಂದಲ್ರಿ, ಎಲ್ಲರೂ ಒಟ್ಟು ಹಾಕ್ಯಂಬರ್ರಿ ಅಂತ ಅಂದ ಅಣ್ಣರು. ಅಷ್ಟರು ನಾವು ಗೋಡಿ ಹಾಕ್ಯಂಬಂದವಿ. ಈ ಪ್ರಮುಖವಾಗಿ ಕ್ಲಾಸ್ಗಳಲ್ಲಿ ಕೂಡ ಇದೇ ತರನ ಕೂತ್ಕೊಳ್ತೀರಾ? ಕೇಸರಿ ಶಾಲೆಗಳನ್ನ ಹಾಕೊಂಡು ಇದೇ ತರ ಕೂತ್ಕೊಳ್ತೀವ್ರಿ. ಕ್ಲಾಸ್ನಲ್ಲೆಲ್ಲ ಇದೇ ತರ ಕುಂದಿರ್ತೇವೆ. ಇನ್ಮೇಲಿಂದ ಏನು ಹೇಳಕ್ ಬರೋದಿಲ್ಲ, ಅವರು ಇದೇ ತರ ಕುಂದ್ರೋದು ಇನ್ಮೇಲಿಂದ. ಹಿಜಾಬ್ ತೆಗಿಸಿದ್ರೆ ಕರೆಕ್ಟಾಗಿ ನಾವು ಯೂನಿಫಾರ್ಮ್ ಹಾಕೊಂಡು ಬರ್ತೀವಿ, ತೆಗಿಸ್ಲಿಲ್ಲ ಅಂದ್ರೆ ನಾವು ಕೇಸರಿ ಶಾಲೆ ಹಾಕೊಂಡು ಬರ್ತೀವಿ. ಕ್ಲಾಸ್ ಎಲ್ಲ ಇದೇ ತರ ಕುಂದಿರ್ತೀವಿ. ಈ ಹುಡುಗಿಯರು ಹಿಜಾಬ್ ಧರಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಯ್ತು. ನಿಮ್ಮಲ್ಲಿ ಕೂಡ ಈ ಗರ್ಲ್ಸ್ ಇದ್ದಾರೆ, ಅವರು ಕೂಡ ಕೇಸರಿ ಶಾಲೆ ಧರಿಸ್ಕೊಂಡು ಬಂದಿದ್ದಾರೆ. ಏನಿದೆ? ಹುಡುಗಿಯರೊಳಗೆ ಯಾರು ಜಾಸ್ತಿ ಹಾಕ್ಯಂಬಂದಿಲ್ರಿ, ನಾವು ಹುಡುಗರೊಳಗೆ ಹಾಕ್ಯಂಬಂದವೆ. ಯಾಕಂದ್ರೆ ನಾವು ಉಳಿಸ್ಬೇಕನ್ನೋ ಒಂದು ಕಾರಣಕ್ಕೆ ಹಾಕ್ಯಂಬಂದವೆ. ಅಂದ್ರೆ ಈಗ ಹುಡುಗಿಯರು ಹಿಜಾಬ್ ಹಾಕ್ಯಂಬಂದ್ರೆ ಯಾರು ಸ್ಟೂಡೆಂಟ್ ಬರ್ತಾರ ಅನ್ನೋದು ಗೊತ್ತಿಲ್ಲ ನೆಟ್ಟಿಗೆ. ಹಂಗಾಗಿ ನಾವು ಹಾಕ್ಯಂಬಂದವ್ರಿ. ಇದು ಭಾಳ ದಿನ ನಂತರ ಒಂದು 5-6 ಸಲ ಪ್ರಿನ್ಸಿಪಾಲ್ಗೆ ಹೇಳಿದ್ರು ಅವ್ರೇನು ಕ್ರಮ ಕೈಗೊಳ್ಳಿಲ್ರಿ. ಐ ಡೋಂಟ್ ಕೇರ್ ಅಂತ ಅಂದ್ರೆ ಸುಮ್ಮನೆ ಆದ್ರೆ. ಹಾಗಾಗಿ ನಾವೀಗ ಇದನ್ನ ಬದಲಾವಣೆ ಮಾಡ್ಬೇಕಂತ ಅಂದು ಈಗ ಮ್ಯಾಗ ಇದ್ದಾರೆ. ಈಗ ಮೇಡಮರ ಹೋಗೆಲ್ಲ ಹಿಜಾಬ್ ಹಾಕ್ಯಂಡವ್ರು ಈಗ ಆಗಲೇ ತೆಗ್ಸ್ಯಾರಿ. ಈಗ ಈ ಥರ ಆಗತ್ತಲ್ಲ ಅಂತ ಅಂದು ವಾತಾವರಣ ಹಾಳಾಗತ್ತೆ ಅಂತ ತೆಗ್ಸ್ಯಾರಿ. ಆದ್ರೂ ಅವ್ರು ಕೇಳಲ್ರಿ. ಈಗ ಮತ್ತು ಒಂದು 4 ದಿನ ಬಿಟ್ಟು ಫಸ್ಟ್ ಇಬ್ಬರು ಹಾಕ್ಯಂಬಂದ್ರೆ, ಆಮೇಲೆ 4 ಜನ, ಆಮೇಲೆ 6 ಜನ ಹಾಕ್ಯಂಬಂದ್ರೆ. ಈಗ ನಾವು ಅಷ್ಟು ಹುಡುಗರು ಹೇಳಿದ್ರೆ ಈಗ ಹಾಕ್ಯಂಬಂದಾರಿ. ಮುಂದೆ ಏನಾಗತ್ತೆ ಗೊತ್ತಿಲ್ಲ. ಈಗ ನಾವು ಏನು ಮಾಡೋದೈತೆ ಅದು ಮಾಡಿದ್ದೀವಿ. ಮುಂದೆ ನಮ್ಗೇನು ಗೊತ್ತಿಲ್ಲ. ಈಗ ಹಾಕ್ಯಂಬಂದವು ಅಷ್ಟು. ನಾವು ಕಾಲೇಜ್ ಅಂದಮೇಲೆ ಓದ್ಲಿಕ್ಕೆ ಬರಬೇಕು, ಈ ರೀತಿ ಧರ್ಮದ ಸಂಕೇತಗಳನ್ನು ಗುರುತಿಸ್ಕೋಬಾರ್ದು ಅನ್ನೋದು. ಹಂಗಲ್ರಿ, ಅವ್ರು ಮತ್ತೆ ಅವ್ರು ಮಾಡ್ತಾರೆ ಅಂದ್ರೆ ನಾವು ಮಾಡ್ತೀವಲ್ರಿ. ಈಗ ಅವ್ರ ಧರ್ಮ ಕಾಪಾಡ್ತಾರೆ, ನಮ್ಮ ಧರ್ಮ ನಾವು ಕಾಪಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಮುಂದುವರಿತಾ ಇದು ಎಲ್ಲಿವರೆಗೂ ಮುಂದುವರಿತಾ ಸರ್? ಪ್ರತಿಕ್ರಿಯೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಮ್ದೇನು ಸ್ವಇಚ್ಛೆಯಿಂದ ಹಾಕ್ಯಂಬಂದಿರ್ತೇವೆ ಸರ್. ಫಸ್ಟ್ ಸ್ಟಾರ್ಟ್ ಮಾಡಿದ್ದವರಲ್ಲ ಸರ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೇನು ಇದನ್ನ ಧರ್ಮ ತೋರಿಸ್ಬೇಕಂತ ಏನಿಲ್ಲ ಸರ್. ನಮ್ಮ ಧರ್ಮ ನಾವು ಉಳಿಸಬೇಕನ್ನೋ ಆಸಕ್ತಿ ಅಷ್ಟೇ ಇದೆ ಸರ್, ಮತ್ತೇನಿಲ್ಲ. ಇದಿಷ್ಟು ಇಲ್ಲಿ ಜಮಾವಣೆಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾತು. ಯಾವಾಗ ನೀವು ಹಿಜಾಬ್ ಧರಿಸ್ಕೊಂಡು ಬಂದಿರತಕ್ಕಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀರಾ, ಹಿಜಾಬನ್ನು ಯಾವಾಗ ನೀವು ವಿದ್ಯಾರ್ಥಿಗಳಿಂದ ತೆಗೆಸಿ ಕಾಲೇಜ್ ಒಳಗಡೆ ತರಗತಿಗಳಲ್ಲಿ ಕೂತ್ಕೊಳ್ತಾರೆ, ಅಲ್ಲಿವರೆಗೂ ಕೂಡ ನಾವು ಇದೇ ರೀತಿಯಾದಂತಹ ಮುಂದುವರಿಸ್ತೇವೆ ಎಂಬ ಮಾತನ್ನ ಸದ್ಯಕ್ಕೆ ಆಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಒಂದ್ ಕಡೆ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಕೂಡ ತಣ್ಣಗಾಯಿತು ಅನ್ನೋ ಹೊತ್ತಿನಲ್ಲೇ ಕೂಡ ಮತ್ತೊಮ್ಮೆ ಇದು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಬಗ್ಗೆ ಕಾಲೇಜು ಆಡಳಿತ ಮಂಡಳಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂಬುದು ಕೂಡ ಇನ್ನು ಕಾದು ನೋಡಬೇಕಾಗಿದೆ. ಹಾವೇರಿಯಿಂದ ನಾಗರಾಜ್ ಮಾಕಪೂರ್, ನ್ಯೂಸ್ 18 ಕನ್ನಡ.